ಇವತ್ತು ಈ ಮನೆ ಗ್ರೂಪ್ ಪ್ರವೇಶಕ್ಕೆ ಬಂದಿದ್ದೀವಿ. ಓನರ್ ಗೀತಿ ಆಮೇಲೆ ಸಗಣಿ ಸಾರಿಸ್ತಾರೆ. ಫುಲ್ ಸಿಂಕ್ ಫುಲ್ ಏನ್ ಹಾಕಿದ್ರೆ ಆಂಟಿ ಚೇರ್ ಕುಡಿಯೋದು ನೋಡಿ ನೋಡಿ ನಮ್ಮ ಮುಂದೆ ಎಷ್ಟು ಅಲ್ಲೇ ಮಾಡ್ತಾ ಇದ್ದಾರೆ. ಇವತ್ತು ಈ ಮನೆ ಗ್ರೂಪ್ ಪ್ರವೇಶಕ್ಕೆ ಬಂದಿದ್ದೀವಿ. ಇದು ನಮ್ಮ ಅತ್ತೆ ಮಗಳ ಮನೆ. ಸೊ ಕಂಪ್ಲೀಟ್ ಟೂರ್ನ ತೋರಿಸ್ತೀನಿ, ನೋಡ್ತಾ ಇರಿ. ಯಾರ ಮನೆ ಗ್ರೂಪ್ ಪ್ರವೇಶನಪ್ಪ ಇದು? ನಮ್ಮ ಅಕ್ಕರ ಮನೆ ಗ್ರೂಪ್ ಪ್ರವೇಶ. ನಿಮ್ಮ ಅಕ್ಕ, ನನಗೆ ಅತ್ತೆ ಮಗಳು. ಇಲ್ಲಿ ಇಲ್ಲಿಗೆ ಬೆರಳು ಹಾಕೋತಿದೀಯ? ಇವರು ಮನೆ ಓನರ್ ಗೀತಿ. ನಮ್ಮ ಫಾಲೋವರ್ಸ್ಗೂ ವೆಲ್ಕಮ್ ಅಂತಾನೆ. ಅವರು ಮೇಕಪ್ ಆರ್ಟಿಸ್ಟ್. ಅಲ್ಲ ಏನು, ಮೆಹಂದಿ ಹಾಕ್ತಾರೆ, ಬೇಕ್ ಮಾಡ್ತಾರೆ, ಆಮೇಲೆ ಸಗಣಿ ಸಾರಿಸ್ತಾರೆ. ಈ ರಂಗೋಲಿನೂ ಅವರೇ ಬಿಡಿಸಿದ್ದು, ಎಲ್ಲ ಹೋಗ್ಬಿಟ್ಟಿದೆ. ಆಮೇಲೆ ಸೆಲ್ಫ್ ಪ್ರಮೋಷನ್, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮನೆ ತೋರಿಸ್ತೀರಾ? ನೀವು ಬಂದು ಎಕ್ಸ್ಪ್ಲೈನ್ ಮಾಡಿ, ಚೆನ್ನಾಗಿರೋದು. ಇವ್ರು ತೋರಿಸ್ತಾರೆ, ಎಲ್ಲ ಹೋಗ್ಬಿಟ್ಟಿದೆ. ಓಕೆ, ಇವರೇ ವ್ಲಾಗ್ ಮಾಡಕ್ ಹೇಳಿದ್ದು. ಅವ್ರು ನೀವಮ್ಮ. ಓಕೆ, ಇದು ದೇವ್ರ ಮನೆ. ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಯಾರು ಮಾಡಿದಿಷ್ಟಲ್ಲ? ಇದು ಫುಲ್ ಸಿಂಕ್ ಫುಲ್ ಏನ್ ಹಾಕಿದ್ರೆ ಮ್ಯಾಟ್ ಹಾಕಿ. ಇವರು ಮನೆ ಯಜಮಾನ್ರು. ಕಂಗ್ರಾಟ್ಸ್. ಇವ್ರು ಸುಮ್ಮನೆ ಬ್ರೋಕರ್. ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಇವ್ರು ನಮ್ ದೊಡ್ಡಮ್ಮ ನೋಡಿ. ಹಂಗೆ ಹೋಗಿ ಮಾಸ್ಟರ್ ಬೆಡ್ರೂಮ್. ಇನ್ನ ಮಾಸ್ಟರ್ ಅಂತ ಯಾಕೆ ಕರೀತಾರೆ? ಮಿಸ್ಟರ್ ಅಂತ ಯಾಕೆ ಕರಿಯಲ್ಲ? ಮಿಸ್ಸಸ್ ಅಂತ ಯಾಕೆ? ಅಬ್ಬಾ, ಹುಡುಗಿರಾದ್ರೆ ಎಷ್ಟು ಅದೊಂದು ಚೆನ್ನಾಗಿದೆ ಸಾಕಲ್ಲ. ನೀವು ಮಾತ್ರ ಯಾಕೆ? ನಾವು ಬರ್ತೀವಿ. ಓಕೆ, ಇದೇ ಬೆಡ್ರೂಮ್ ನೋಡ್ಕೊಳ್ಳಿ. ಬೆಡ್ ಕೂಡ ಮಾಡಿಸಿದ್ದಾರೆ. ಸಿ 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 ಓಕೆ, ಇದು ಗೆಸ್ಟ್ ರೂಮ್ ಅಂತೆ. ಸ್ಮಾಲ್ ಗೆಸ್ಟ್ ರೂಮ್. ಇದು ಗೆಸ್ಟ್ ರೂಮ್. ಇವರೇ ಯಜಮಾನಿ, ಇವರೇ ನಿತ್ತು ಮಾಡ್ಸಿರೋದು. ಆ ಬಿಸಿಲಲ್ಲಿ, ಸುಡೋ ಬಿಸಿಲಲ್ಲಿ ಪ್ರತಿ ದಿನ ಎಷ್ಟು ಓಡಾಡಿ ಎಲ್ಲದೂ ಕೂಡ ತೋರಿಸ್ಬೇಕು. This is just a common washroom. Oh, it's so spacious. ಹಿಂದೆ ದೇವಸ್ಥಾನ ಇದೆ. ಇನ್ನೊಂದು ಇಲ್ಲಿ ಬಾತ್ರೂಮ್ ಇದೆ, ಕಾಮನ್ ಟಾಯ್ಲೆಟ್. ಅದು ಕಾಮನ್ ಬಾತ್ರೂಮ್. ಅದೆಲ್ಲ ಗೊತ್ತಿಲ್ಲ. ಅಲ್ಲೊಂದಿದೆ, ಇಲ್ಲೊಂದಿದೆ ಅಷ್ಟೇ. ನಮ್ಮ ದೊಡ್ಡಪ್ಪ. ಓಕೆ, ಇವಾಗ ಅಡುಗೆ ಮಾಡೋ ಹತ್ರ ಹೋಗೋಣ ಬನ್ನಿ. ನಮ್ಮ ಹುಡುಗರೆಲ್ಲ ಅಲ್ಲೇ ಇದ್ದಾರೆ. ಇಷ್ಟು ಕಚಡ. ಸೊ ಇದು ಇವಾಗ ಅಡುಗೆ ನಡೀತಾ ಇದೆ. ನಮ್ಮ ಹುಡುಗರೆಲ್ಲ ಇಲ್ಲೇ ಇದ್ದಾರೆ, ಅಡುಗೆ ಉಸ್ತುವಾರಿ ನೋಡ್ಕೊತಾ ಇದ್ದಾರೆ. ಅಪ್ಪ, ನಮ್ಮ ಹುಡುಗ ಒಬ್ಬನೇ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲಿಗೋ
ಹೋಮ ಸುಡೋಕ್ಕೋಸ್ಕರ ಸ್ಯಾಂಡ್ ತೊಗೊಂಡು ಹೋಗ್ತಾ ಇದ್ದೀವಿ. ಹೋಮ ಆಂಟಿ ಆಂಟಿ ಚೇರ್ ಕುಡಿಯೋದು ಆಂಟಿ ಬೇರೆ ಕಡೆ ಐತೆ ಗ್ರೂಪ್ ಸೇಮ್ ಆಂಟಿ 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 ಇಂಥ ಅವಮಾನ. ಕೊಡು ಕೊಡು. ಆಂಟಿ ಅಂತ ಅನ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾರೆ. ಒಳಗೋದ್ರೆ ಪೂಜೆ ಮಾಡ್ತವ್ರೆ, ಇಲ್ಲಿ ಬಂದ್ರೆ ಅಡ್ಗೆ ಮಾಡ್ತವ್ರೆ. ಸೊ ಇದೇ ಬೆಸ್ಟ್ ಪ್ಲೇಸ್. ಇಲ್ಲಿ ಆಗ್ತಾ ಇರೋದು ಪಕೋಡ ಶಾಮಿಯಾನ. ಮಳೆಗೆ 4 ಕಡೆನೂ ಕೂಡ ಇರೋವಂಥದ್ದಂತೆ. ನಾನು ಇದೇ ಫಸ್ಟ್. ಹಾಂ ಇಲ್ಲ ಇಲ್ಲ, ಇನ್ನು ಆಶೀರ್ವಾದ ತಗೋತವ್ರೆ. ಹೆಣ್ಮಗು ಬೇಜಾರು ಬನ್ನಿ ಬನ್ನಿ. ಹಾಂ ಮನೆ ಹೆಸರು ಶ್ರೀನಿವಾಸ, ಮನೆ ಓನರ್ ಹೆಸರು ಶ್ರೀನಿವಾಸ. ಎರಡನ್ನೂ ಕೊಲೈಡ್ ಮಾಡಿ ಎರಡು ಸೂಟ್ ಆಗಂಗೆ ಇಟ್ಟಿದ್ದಾರೆ. ಅಲ್ಲ, ಹೇಳಕ್ಕಾಗದೆ ಬಿಡಕ್ಕಾಗದೆ ಎಷ್ಟು ನೋವು ಅನ್ಸೋರು. ಹೇಳಕ್ಕಾಗದೆ ಬಿಡಕ್ಕಾಗದೆ ಇರಕ್ಕಾಗದೆ ಇದು ಒಂದು ಬಾಳು ಅನ್ನಿಸ್ತೇನೆ. ಅವ್ರ ಮುಖದಲ್ಲಿ ಎಲ್ಲ ಗೊತ್ತಾಗ್ತದೆ. ಇಂಡಿಪೆಂಡೆನ್ಸ್ ಅವ್ರು ಕಳ್ಕೊಂಡು ಎಷ್ಟೋ ವರ್ಷ ಆಯ್ತು. ಎಷ್ಟೋ ವರ್ಷ ಆಗಲಿ, 1 ವರ್ಷ ಇದೆ. ನೋಡಿ ನೋಡಿ, ನಮ್ಮ ಮುಂದೆ ಎಷ್ಟು ಅಲ್ಲೇ ಮಾಡ್ತಾ ಇದಾರೆ. ನನಗೆ 2000 ಜನ ಅಪ್ಲಿಕೇಶನ್ 14 ಅದು BE 19ಕ್ಕೆ ಅಲ್ಲ, ಮೆಕ್ಯಾನಿಕಲ್ ಗ್ರಾಜುಯೇಟ್ ಓನ್ಲಿ ಮೆಕ್ಯಾನಿಕಲ್ಸ್. ನೋಡಿರಿ, ನಮ್ಮ ಮುಂದೆ ಎಷ್ಟ್ರ ಮಟ್ಟಿಗೆ ಅಲ್ಲೇ ಮಾಡ್ತಾ ಇದಾರೆ. ಸೊ ಮುಂದೆ ಮದ್ವೆ ಆಗೋ ಹುಡುಗ್ರೆ ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಡೀಸೆಂಟ್ ಬಿಹೇವ್ ಮಾಡಿ. ಇಲ್ಲ ನಿಮ್ಮಪ್ಪ ಏನ್ ಹೇಳಿದೆ? ಹೇಳು ತುಮಾಲೋ. ಹ್ಯಾಪಿ ಡಾಕ್ಟರ್ಸ್ ಡೇ. ಅಪ್ಪ ಹುಡುಗ ನಾಚ್ಕೋತಾನೆ. ಈ ಬಾರ ಇಲ್ಲಿ ಬಾರ ಬಾರ ಬಾರ, ಕ್ಯಾಮ್ರಾದಲ್ಲಿ ಬರ್ತೀಯ ಬಾರ. ಹೇಳು. ಬೈಲಿ ಹೇಳು, ಸ್ವಲ್ಪ ಹೇಳು, ಚೂರು ಹೇಳು. ಇಲ್ಲ, ಸೈಡ್ಗೆ ಐತಾ? ನಾನು ಹೇಳಲ್ಲ. ಇಲ್ಲೇ ಕೆಳಗೈತೆ ನೋಡು. ಬೆಳಗ್ಗೆ ಇಡ್ಲಿಗೆ ರೆಡಿ ಆಗ್ತಾ ಇದೆ. ಫುಡ್ ರಿವ್ಯೂ ಮಾಡ್ತಾ ಇದೀವಿ. ಇದು ಲಾಡು ರೆಡಿ ಇದೆ, ತಿನ್ಬೋದಲ್ಲ? ಗಾಳಿ ಮಲ್ಲಿಕಣ ಟೇಸ್ಟ್ ಮಾಡಿ. ರಿವ್ಯೂ ಹೇಳಿ ನನಗೆ. ಇದೆಲ್ಲ ನಾಳೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಜ್ಜಿ ಬಿಡ್ತಾ ಇದ್ದಾರೆ. ಬಿಸಿ ಇದೆ ಬಜ್ಜಿ. ಬಿಸಿ ಬಿಸಿ ತಿನ್ನೋದ್ರ ಮಜಾನೇ ಬೇರೆ.
ಹೆಂಗಿದೆ ಬಜ್ಜಿ? ಚೆನ್ನಾಗಿದೆ. ನಾವು ಇಲ್ಲಿ ಫುಡ್ನ ಟೇಸ್ಟ್ ಮಾಡಿ ಆ ಕಡೆ ಕೊಡ್ತಾ ಇದ್ದೀವಿ. ಇವರೆಲ್ಲ ಫುಡ್ ಇನ್ಸ್ಪೆಕ್ಟರ್ಸು ಇಲ್ಲಿ ಚೆಕ್ ಮಾಡಿ ಅಲ್ಲಿ ಬಡ್ಸಕ್ಕೆ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರಿಗೇನೋ ಆದರೆ ಇವರೇ ರೆಸ್ಪಾನ್ಸಿಬಲ್ಲು. ಏನದು ದೇವ್ರದ್ದು? ಏನು ದೇವ್ರದ್ದು? ಅದೇನು ಇಟ್ಕೊಳ್ಳಿ. ನೋಡಿ ಎತ್ತಿನ ಗಾಡಿ ಇದೆ. ಓಹೋ, ಬಾಳೆ ಮರ ಇದೆ. ಇದ್ಯಾರು? ನವಜೋಡಿ ಎರಡು ಕಡೆ ಇದಾರೆ. ಇದು ಓ, ಇದು ಮದ್ವೆ. ಇರಿ ನಮ್ಮಮ್ಮ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾ ಅಮ್ಮ ಹೇಳಮ್ಮ. ಇದು ಮದ್ವೆ ಮಾಡ್ಕೊಂಡು ಕರ್ಕೊಂಬರೋದು. ಹಾ, ಅದು ಕರ್ಕೊ ಬಂದ್ಮೇಲೆ ಇದು ಮನೆ ಬಾಗ್ಲಿಗೆ ದಾಟಿಸ್ತಾ ಇರೋದು. ಅದಾದ್ಮೇಲೆ ಇದು ಡ್ಯಾನ್ಸ್ ಮಾಡ್ತಾ ಇರೋದು. ಸೇರೋತ್ಸೋದಂತೆ. ಆಮೇಲೆ ಬಾಗಿಲು ಕಡಿಯೋದು ಇದು. ಆಮೇಲೆ ಇದು ದವಸ ಧಾನ್ಯ. ಇದು ದವಸ ಧಾನ್ಯ ಅಡ್ಗೆ ಮಾಡಿಲ್ಲ ಮತ್ತೆ ಅಡಿಗೆ ಆಮೇಲೆ ದವಸ ಧಾನ್ಯಗಳಿದೆ. ಆಮೇಲೆ ಅಷ್ಟೇ. ಅಷ್ಟೇ. ಬಟ್ ಇಲ್ಲೊಂದು ಜುಗಾಡ್ ಮಾಡಿದ್ದಾರೆ. ಇದು ಸಿಂಕ್. ಆದ್ರೆ ನೋಡಿ ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಮುಗ್ದು ಏನೋ ಬಿಡಕ್ಕೆ ಹೋಗ್ತಾ ಇದ್ರು. ನಾವು ಕೂಡ ಊಟ ಮಾಡಿ ಹೋಗ್ತಾ ಇದೀವಿ. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್. ರಕ್ಷು ಅಶ್ವಿನ್ ಅಂತ